ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಒಂದು ಮೇಲ್ ಬಂದಿದೆ. ನಂದು ಇನ್ನೊಂದು ಚಾನಲ್ ಇದೆ, ರಂಗೋಲಿ ಲವರ್ಸ್ ಅಂತೇಳಿ. ಆ ಚಾನಲ್ಗೆ ಒಂದು ಮೇಲ್ ಬಂದಿದೆ. ಅದರಲ್ಲಿ ಏನಿದೆ ಮತ್ತು ನಿಮಗೆ ಈ ಥರ ಬಂದರೆ ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಮೇಲ್ ಇಲ್ಲಿದೆ ನೋಡ್ತಿದ್ರೆ, ಯೂಟ್ಯೂಬ್ ಕ್ರಿಯೇಟರ್ಸ್ ರೀಸಬ್ಮಿಟ್ ಯುವರ್ ಅಂತಿದೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ತೋರಿಸ್ತಾ ಇದೆ. ಯುವರ್ US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ಸ್ ಎಟ್ ದ ಎಂಡ್ ಆಫ್ 2024 ಅಂತೇಳಿ ಬರೆದಿದೆ. ಮತ್ತು US ಟ್ಯಾಕ್ಸ್ ಫಾರ್ಮ್ನ ಫಿಲಪ್ ಮಾಡಿರಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಫಿಲಪ್ ಮಾಡಲಿಲ್ಲ ಅಂದರೆ ಅಪ್ ಟು 24% ನಿಮಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಜಾಸ್ತಿ ನೀವು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದೆ. ಯಾವ ಥರ ಅಕೌಂಟಲ್ಲಿ ಸೈನ್ ಇನ್ ಮಾಡಿ ಚೆಕ್ ಮಾಡ್ಕೋಬೇಕು ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನಾನು ಇದನ್ನು ಯಾವಾಗ ನಾನು ಸಬ್ಮಿಟ್ ಮಾಡಿದೆ ಟ್ಯಾಕ್ಸ್ನ ಅಂತೇಳಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ, ನಾನು US ಟ್ಯಾಕ್ಸ್ ಸಬ್ಮಿಟ್ ಮಾಡಿದ್ದು August 4, 2021ಗೆ. ಅಂದರೆ ಇಲ್ಲಿಗೆ 3 ವರ್ಷ 2 ತಿಂಗಳ ಆಯಿತು. ನಾನು ಅಂದ್ಕೊಂಡಿದ್ದೆ 5 ವರ್ಷಕ್ಕೊಂದು ಬಾರಿ US ಟ್ಯಾಕ್ಸ್ನ ಫಿಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ 3 ವರ್ಷ 2 ತಿಂಗಳಾಯಿತು. ಈಗಲೇ ಬಂದಿದೆ ಇದು. ಈಗ ಮತ್ತೆ ಸಬ್ಮಿಟ್ ಮಾಡಬೇಕು, ರೀಸಬ್ಮಿಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಮತ್ತೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ US ಟ್ಯಾಕ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ, ಈ ಥರ ನಿಮಗೂ ಬಂದಿದ್ದರೆ ನೀವು ಮತ್ತೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಿದರೆ ಈ ಥರ ಒಂದು ಇನ್ಬಾಕ್ಸಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ. ಇಲ್ಲಿ ನೋಡ್ತಿದ್ರೆ 1 ಅಂತೇಳಿ ಬಂದಿದೆ. ಈ ಥರ ಬಂದಿರುತ್ತೆ. ನೀವು US ಟ್ಯಾಕ್ಸ್ನ ಓಪನ್ ಮಾಡಿದರೆ ಇಲ್ಲಿ ಯಾವಾಗ ನೀವು ಸಬ್ಮಿಟ್ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ. ಆ್ಯಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಿದರೆ ಈ ರೀತಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ತಿದ್ರೆ, ಆ್ಯಕ್ಷನ್ ರಿಕ್ವೈರ್ಡ್ ಅಂತೇಳಿ, ದೇರ್ ಈಸ್ ಸಮಥಿಂಗ್ ಟು ಚೆಕ್ ಇನ್ ಯುವರ್ ಆ್ಯಡ್ಸೆನ್ಸ್ ಪೇಮೆಂಟ್ ಅಕೌಂಟ್ ಅಂತೇಳಿ. ಇಲ್ಲಿ ನೋಡ್ತಿದ್ರೆ, ಇಲ್ಲಿ ರೆಡ್ ಡೇಂಜರ್ ಮಾರ್ಕಲ್ಲಿ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ US ಟ್ಯಾಕ್ಸ್ ಫಾರ್ಮ್ 31 ಡಿಸೆಂಬರ್ 2024ಗೆ ಎಕ್ಸ್ಪೈರಿ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತು 30% ನಿಮ್ಮದು ಏನು ಅರ್ನಿಂಗ್ಸ್ ಇರುತ್ತೆ ಅದು ವಿತ್ ಹೋಲ್ಡ್ ಮಾಡ್ಬೋದು, ಅಥವಾ ಪೂರ ಅರ್ನಿಂಗ್ಸ್ನ ಹೋಲ್ಡ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ದಾರೆ. ಅಂಟಿಲ್ ಯು ಸಬ್ಮಿಟ್ ಯುವರ್ ಫಾರ್ಮ್ ಅಂತೇಳಿ ಹೇಳ್ತಿದ್ದಾರೆ. ನೀವು ಸಬ್ಮಿಟ್ ಮಾಡೋವರೆಗೂ ಇದನ್ನು ಹೋಲ್ಡ್ ಮಾಡ್ತಾರೆ ಅಂತೇಳಿ ಹೇಳ್ತಿದ್ದಾರೆ. ನನ್ನ ಅರ್ನಿಂಗ್ಸ್ ಇಷ್ಟಾಗಿದೆ ಈಗ ಪ್ರೆಸೆಂಟಲ್ಲಿ $87.39 ಆಗಿದೆ. ನಾವು ಸಬ್ಮಿಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ವೇಳೆ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ಹೋಲ್ಡ್ ಮಾಡ್ತಾರೆ ಪೇಮೆಂಟ್ನ. ಅದಕ್ಕೋಸ್ಕರ ಸಬ್ಮಿಟ್ ಮಾಡಬೇಕು. ಈ ರೀತಿ ನಿಮಗೇನಾದರೂ ಮೇಲ್ ಬಂದಿತ್ತು ಅಂತಂದರೆ ನೀವು ಗಾಬರಿ ಆಗೋಕ್ಕೆ ಹೋಗಬೇಡಿ. ಮೊದಲೇನು ನೀವು ಸಬ್ಮಿಟ್ ಮಾಡಿರ್ತೀರ US ಟ್ಯಾಕ್ಸ್ನ, ಅದೇ ರೀತಿ ಮತ್ತೊಂದು ಬಾರಿ ಸಬ್ಮಿಟ್ ಮಾಡಬೇಕು ಅಷ್ಟೇ. ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತೇಳಿ ಆಗಲೇ ನಾನು 2-3 ವೀಡಿಯೋ ಮಾಡಿದ್ದೀನಿ. US ಟ್ಯಾಕ್ಸ್ನ ಹೇಗೆ ಫಿಲ್ ಮಾಡೋದು ಫಾರ್ಮ್ನ ಅಂತೇಳಿ. ನೋಡಿರಲಿಲ್ಲ ಅಂದರೆ ನೋಡ್ಕೊಳ್ಳಿ. ಅಥವಾ ಮತ್ತೆ ಈಗ ನಾನು ಸಬ್ಮಿಟ್ ಮಾಡ್ತಾ ಇರ್ತೀನಿ, ಅದರ ವೀಡಿಯೋ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಈಗ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.